ಆರೋಹಿಗೆ ನೆನಪು ಮಾಸಿದೆ ಎಂದು ತಿಳಿದ ತಕ್ಷಣ ಸೋಮಶೇಖರ್ ಅವರಿಗೆ ಮೈಸೂರಿನ ಮೇಲೆ ನಂಬಿಕೆ ಹೊರಟು ಹೋಗುತ್ತದೆ. ಸೋಮಶೇಖರ್, ನೋಡಪ್ಪ ಶ್ಲೋಕ್, ನನ್ನ ಮಗಳಿಗೆ ವಿದ್ಯಾಭ್ಯಾಸಕ್ಕಿಂತ ಅವಳ ಪ್ರಾಣ ಮುಖ್ಯ. ಅವಳಿಗೆ ಯಾರು ನೆನಪಿಲ್ಲ ಅಂದಮೇಲೆ ಅವಳು ಇಲ್ಲಿರೋದು ಬೇಡ. ನಾವು ಹಿಂದೆ ಅವಳನ್ನ ಹಳ್ಳಿಗೆ ಕರ್ಕೊಂಡು ಹೋಗ್ತೀವಿ. ಭಾಗ್ಯಮ್ಮ ಕೂಡ ಅಳುತ್ತಾ ಆರೋಹಿಯ ಬ್ಯಾಗ್ ಪ್ಯಾಕ್ ಮಾಡಲು ಶುರು ಮಾಡಿದರು. ಶ್ಲೋಕ್ ಕೈ ಮುಗಿದು ಅವರ ಮುಂದೆ ನಿಲ್ಲುತ್ತಾನೆ. ಶ್ಲೋಕ್, ಆಂಟಿ ಪ್ಲೀಸ್, ನನ್ನ ಮಾತು ಕೇಳಿ. ಅವಳು ಈಗ ತಾನೇ ಚೇತರಿಸಿಕೊಳ್ತಿದ್ದಾಳೆ. ಅವಳ ಯೂನಿವರ್ಸಿಟಿ ಫಸ್ಟ್ ರ್ಯಾಂಕ್ ಅವಳ ಪರಿಶ್ರಮದ ಫಲ. ಈಗ ಅವಳನ್ನು ಕರ್ಕೊಂಡು ಹೋದರೆ ಅವಳ ಭವಿಷ್ಯ ಹಾಳಾಗುತ್ತೆ. ಇನ್ಮೇಲೆ ಅವಳ ಪ್ರತಿ ಹೆಜ್ಜೆಯಲ್ಲೂ ನಾನು ನೆರಳಾಗಿ ಇರ್ತೀನಿ. ಅವಳಿಗೆ ಒಂದು ಸಣ್ಣ ತರಚು ಗಾಯ ಆದರೂ ಅದಕ್ಕೆ ನಾನೇ ಹೊಣೆ. ದೀಪು, ರಿಚಾ ಮತ್ತು ಚೈತ್ರ ಎಲ್ಲರೂ ಸೇರಿ ಆರೋಹಿಯ ತಂದೆ ತಾಯಿಯ ಕಾಲು ಹಿಡಿಯದಷ್ಟೇ ಬಾಕಿ ಇತ್ತು. ಚೈತ್ರ, ಚಿಕ್ಕಪ್ಪ, ನಾನು ಅವಳ ಜೊತೆಗೆ ಇರ್ತೀನಿ. ನಾವೆಲ್ಲ ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀವಿ. ದಯವಿಟ್ಟು ಅವಳನ್ನು ಓದೋದು ನಿಲ್ಲಿಸಬೇಡಿ. ದೀಪು, ಅಂಕಲ್, ಇಡೀ ಕಾಲೇಜು ಅವಳಿಗೋಸ್ಕರ ಕಾಯ್ತಿದೆ. ಶ್ಲೋಕ್ ಬಾಸ್ ಅವಳನ್ನ ಕಣ್ಣಿನ ರೆಪ್ಪೆಯಂತೆ ನೋಡ್ಕೊಳ್ತಾರೆ. ಕೊನೆಗೂ ಸೋಮಶೇಖರ್ ಮನಸ್ಸು ಕರಗುತ್ತದೆ. ಆದರೆ ಗಂಭೀರವಾದ ಎಚ್ಚರಿಕೆ ನೀಡುತ್ತಾರೆ. ಸೋಮಶೇಖರ್, ಸರಿ ಶ್ಲೋಕ್, ನಿನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಮಗಳನ್ನ ಇಲ್ಲಿ ಬಿಡ್ತಿದ್ದೀನಿ. ಆದರೆ ನೆನಪಿರ್ಲಿ, ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದರ ಪರಿಣಾಮವನ್ನು ನೀನು ಎದುರಿಸಬೇಕಾಗುತ್ತದೆ. ಇದು ನಿನ್ನ ಮೇಲಿರೋ ಜವಾಬ್ದಾರಿ. ಆರೋಹಿ ಗುಣವಾದ ಮೇಲೆ ಅವಳ ಸುರಕ್ಷತೆಗಾಗಿ ಪಿಜಿಯಿಂದ ಕಾಲೇಜು ಹಾಸ್ಟೆಲ್ಗೆ ಶಿಫ್ಟ್ ಮಾಡಲಾಗುತ್ತದೆ. ಚೈತ್ರ ಕೂಡ ಅವಳ ಜೊತೆಯಲ್ಲೇ ಹಾಸ್ಟೆಲ್ ಸೇರಿಕೊಳ್ಳುತ್ತಾಳೆ. ಆರೋಹಿ ಹಾಸ್ಟೆಲ್ ರೂಮಿಗೆ ಬಂದಾಗ ಅವಳಿಗೆ ಎಲ್ಲವೂ ಹೊಸದಾಗಿ ಕಾಣುತ್ತದೆ. ಶ್ಲೋಕ್ ಅವಳನ್ನು ಬಿಡಲು ಬಂದಾಗ ಅವಳು ಅವನನ್ನು ಒಬ್ಬ ಅಪರಿಚಿತ ಗೆಳೆಯನಂತೆ ನೋಡುತ್ತಾಳೆ. ಆರೋಹಿ, ಥ್ಯಾಂಕ್ಸ್ ಶ್ಲೋಕ್, ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀರಾ ಅಂತ ಅಪ್ಪ ಹೇಳಿದ್ರು. ಆದರೆ ನನಗೆ ಯಾಕೋ ನಿಮ್ಮನ್ನು ನೋಡಿದರೆ ಹಳೆ ಪರಿಚಯ ಇರೋ ಹಾಗೆ ಅನಿಸುತ್ತೆ, ಆದರೆ ನೆನಪಾಗ್ತಿಲ್ಲ. ಶ್ಲೋಕ್ ನಗುಮುಖ ಹೊತ್ತು, ಪರವಾಗಿಲ್ಲ ಆರೋಹಿ, ನೆನಪು ಮಾಡಿಕೊಳ್ಳೋಕೆ ಒತ್ತಡ ಹಾಕಬೇಡ. ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ, ಅಷ್ಟೇ ಸಾಕು. ಮರುದಿನದಿಂದ ಕಾಲೇಜ್ನಲ್ಲಿ ಶ್ಲೋಕ್ ಅಕ್ಷರಶಃ ಆರೋಹಿಯ ಬಾಡಿಗಾರ್ಡ್ ಆಗಿ ಬದಲಾಗುತ್ತಾನೆ. ಅವಳು ಕ್ಲಾಸ್ಗೆ ಹೋಗುವಾಗ, ಲೈಬ್ರರಿಗೆ ಹೋಗುವಾಗ ಶ್ಲೋಕ್ ದೂರದಿಂದಲೇ ಅವಳ ಮೇಲೆ ಕಣ್ಣಿಟ್ಟಿರುತ್ತಾನೆ. ದೀಪು ಮತ್ತು ರಿಚಾ ಕೂಡ ಅವಳ ಸುತ್ತಮುತ್ತ ಇರುತ್ತಾರೆ. ಮೋನಿಕಾ ಜೈಲಿನಲ್ಲಿದ್ದರೂ ಅವಳ ಪ್ರಭಾವದ ಭಯ ಇರುವುದರಿಂದ ಶ್ಲೋಕ್ ಯಾರನ್ನೂ ಆರೋಹಿಯ ಹತ್ತಿರ ಬಿಡುತ್ತಿಲ್ಲ. ಉಲ್ಲಾಸ್ ಕೂಡ ಮ್ಯಾನೇಜ್ಮೆಂಟ್ ಹತ್ತಿರ ಮಾತಾಡಿ ಆರೋಹಿಗೆ ಕಾಲೇಜ್ನಲ್ಲಿ ವಿಶೇಷ ಭದ್ರತೆ ಕೊಡಿಸುತ್ತಾನೆ. ಒಂದು ದಿನ ಕ್ಯಾಂಟೀನ್ನಲ್ಲಿ ಶ್ಲೋಕ್ ಆರೋಹಿಗೆ ಅವಳ ಮೆಚ್ಚಿನ ಮಸಾಲೆ ದೋಸೆ ಆರ್ಡರ್ ಮಾಡ್ತಾನೆ. ಆರೋಹಿ ಅದನ್ನು ತಿಂದ ತಕ್ಷಣ ಕಣ್ಣು ಮುಚ್ಚಿ ಒಂದು ಕ್ಷಣ ಮೌನವಾಗುತ್ತಾಳೆ. ಆರೋಹಿ, ಶ್ಲೋಕ್, ಈ ದೋಸೆ ತಿನ್ನುವಾಗ ನನಗೆ ಯಾವುದೋ ಒಂದು ಸೀನ್ ನೆನಪಾಗ್ತಿದೆ. ನಾವು ಹಿಂದೆ ಇಲ್ಲೇ ಕೂತು ದೋಸೆ ತಿಂತಿದ್ವಾ? ಶ್ಲೋಕ್ನ ಕಣ್ಣಲ್ಲಿ ಆಸೆಯ ಕಿರಣ ಮೂಡುತ್ತದೆ. ಅವಳಿಗೆ ಮೆಲ್ಲಗೆ ನೆನಪುಗಳು ಮರುಕಳಿಸುತ್ತವೆ. ಕಾಲೇಜ್ ಮರುಪ್ರಾರಂಭವಾಗಿದೆ. ಈಗ ಜವಾಬ್ದಾರಿಗಳು ಮತ್ತು ತರಗತಿಗಳು ಬದಲಾಗಿವೆ. ಆರೋಹಿ, ರಿಚಾ ಮತ್ತು ದೀಪು BSc ಅಂತಿಮ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಆರೋಹಿ ಈಗ ಹಾಸ್ಟೆಲ್ನಿಂದಾಗಲೇ ಕಾಲೇಜ್ಗೆ ಬರುತ್ತಿದ್ದಾಳೆ. ಶ್ಲೋಕ್ MSc ಅಂತಿಮ ವರ್ಷದ ಸಂಶೋಧನೆಯಲ್ಲಿ ಬ್ಯುಸಿಯಾಗಿದ್ದಾನೆ. ಉಲ್ಲಾಸ್ MBA 2ನೇ ವರ್ಷದಲ್ಲಿ ಕಾಲೇಜಿನ ಲೀಡರ್ ಆಗಿ ಮಿಂಚುತ್ತಿದ್ದಾನೆ. ಚೈತ್ರ ತನ್ನ ಕಂಪ್ಯೂಟರ್ ಕೋರ್ಸ್ ಮುಗಿಸಿ ಮುಂದಿನ ವರ್ಷ ಇದೇ ಕಾಲೇಜ್ಗೆ ರೆಗ್ಯುಲರ್ ಡಿಗ್ರಿ ಸೇರಲು ಸಜ್ಜಾಗುತ್ತಿದ್ದಾಳೆ. ಆರೋಹಿಗೆ ಈಗ ಶ್ಲೋಕ್ ಎಂದರೆ ಒಬ್ಬ ಅತ್ಯಂತ ಕಾಳಜಿ ವಹಿಸುವ ಸೀನಿಯರ್. ಅವಳಿಗೆ ಅವನು ತನ್ನ ಪ್ರೇಮಿ ಎಂಬುದು ನೆನಪಿಲ್ಲದಿದ್ದರೂ ಅವನ ಪ್ರೆಸೆನ್ಸ್ ಅವಳಿಗೆ ನೆಮ್ಮದಿ ನೀಡುತ್ತದೆ. ಶ್ಲೋಕ್, ಆರೋಹಿ, ಇದು ನಿನ್ನ ಫೈನಲ್ ಇಯರ್. ತುಂಬ ಚೆನ್ನಾಗಿ ಓದಬೇಕು. ನಿನಗೆ ಏನೇ ಡೌಟ್ ಇದ್ರೂ ನನ್ನನ್ನು ಕೇಳು. ಆರೋಹಿ ನಗುತ್ತಾ, ಶ್ಲೋಕ್, ನೀವು ನನ್ನನ್ನು ಬರೀ ಓದೋದಕ್ಕೆ ಮಾತ್ರ ಹೇಳ್ತಿದ್ದೀರಾ ಅಥವಾ ಬೇರೆ ವಿಷಯನೂ ಮಾತಾಡ್ತೀರಾ? ಯಾಕೋ ನನಗೆ ನೀವು ತುಂಬ ಹಳೆಯವರು ಅಂತ ಅನ್ನಿಸ್ತೆ. ಶ್ಲೋಕ್ ಮನಸ್ಸಿನಲ್ಲೇ ನೊಂದುಕೊಂಡರೂ ಮುಗುಳ್ನಕ್ಕು ಸುಮ್ಮನಾಗುತ್ತಾನೆ. ಅವಳಿಗೆ ಹಳೆಯ ನೆನಪುಗಳನ್ನು ಒತ್ತಾಯವಾಗಿ ಹೇರಬಾರದು ಎಂಬುದು ಅವನ ನಿರ್ಧಾರ. ಆರೋಹಿಯನ್ನು ಖುಷಿಯಾಗಿಡಲು ದೀಪು ಮತ್ತು ಚೈತ್ರ ದಿನವೂ ನಾಟಕವಾಡುತ್ತಾರೆ. ದೀಪು, ಆರೋಹಿ ನೋಡು, ಶ್ಲೋಕ್ ಬಾಸ್ ನಿಮಗೋಸ್ಕರ ದಿನ ಸಕ್ಕರೆ ಇಡದ ಕಾಫಿ ತರ್ತಾರೆ. ಯಾಕಂದರೆ ನಿನಗೆ ಸಕ್ಕರೆ ಇಷ್ಟ ಇಲ್ಲ ಅಂತ ಇವ್ರಿಗೆ ಗೊತ್ತು. ಚೈತ್ರ, ದೀಪು, ನೀನು ಬರೀ ತಿಂಡಿ ವಿಷಯ ಮಾತನಾಡಬೇಡ. ಆರೋಹಿ, ನಾಳೆ ನಾವೆಲ್ಲ ಲೈಬ್ರರಿಯಲ್ಲಿ ಕೂತು ಓದೋಣ. ಶ್ಲೋಕ್ ನಮಗೆಲ್ಲ ಟೀಚ್ ಮಾಡ್ತಾರೆ. ದೀಪು ಮೆಲ್ಲಗೆ ಶ್ಲೋಕ್ ಹತ್ತಿರ ಹೋಗಿ, ಬಾಸ್ ನೋಡು, ಅವಳು ನಿನ್ನನ್ನು ಮತ್ತೆ ಪ್ರೀತಿಸೋ ಥರ ಮಾಡೋದು ನಮ್ಮ ಜವಾಬ್ದಾರಿ. ಹಳೆ ಪ್ರೇಮ ಕತೆ ಹೋಗಿ ಹೊಸ ಲವ್ ಸ್ಟೋರಿ ಶುರು ಮಾಡು ಅಂತಾನೆ. ಉಲ್ಲಾಸ್ ಈಗ ಕೇವಲ ಗೆಳೆಯನಾಗಿ ಮಾತ್ರವಲ್ಲ, ಶ್ಲೋಕ್ನ ಶಕ್ತಿಯಾಗಿ ನಿಂತಿದ್ದಾನೆ. ಮೋನಿಕಾ ಜೈಲ್ಗೆ ಹೋದ ಮೇಲೆ ಉಲ್ಲಾಸ್ಗೆ ಶಾಂತಿ ಸಿಕ್ಕಿದೆ. ಅವನು ಆಗಾಗ ಆರೋಹಿ ಮತ್ತು ಶ್ಲೋಕ್ ನಡುವೆ ಇರುವ ಮೌನವನ್ನು ಮುರಿಯಲು ಪ್ರಯತ್ನಿಸುತ್ತಾನೆ. ಉಲ್ಲಾಸ್, ಆರೋಹಿ ಶ್ಲೋಕ್ ನಿನ್ನನ್ನು ಎಷ್ಟು ಹಚ್ಕೊಂಡಿದ್ದಾನೆ ಅಂತ ನಿನಗೆ ಸದ್ಯದಲ್ಲೇ ಅರ್ಥ ಆಗುತ್ತೆ. ಅವನಿಗಿಂತ ಒಳ್ಳೆಯ ಹುಡುಗ ನಿನಗೆ ಸಿಗೋಕೆ ಸಾಧ್ಯವಿಲ್ಲ. ಶ್ಲೋಕ್ ಒಂದು ಪ್ಲ್ಯಾನ್ ಮಾಡ್ತಾನೆ. ಆರೋಹಿಗೆ
ಹಿಂದೆ ಇಷ್ಟವಾಗುತ್ತಿದ್ದ ಜಾಗಗಳಿಗೆ, ಅವಳು ಪ್ರೀತಿಸುತ್ತಿದ್ದ ಸಣ್ಣ ಸಣ್ಣ ಕ್ಷಣಗಳನ್ನು ಮರುಸೃಷ್ಟಿಸಲು ಪ್ರಯತ್ನಿಸುತ್ತಾನೆ. ಅವಳ ಫೇವ್ರೆಟ್ ಮಲ್ಲಿಗೆ ಹೂವನ್ನು ದಿನವೂ ಅವಳ ಡೆಸ್ಕ್ ಮೇಲೆ ಇಡುವುದು, ಹಿಂದೆ ಅವಳು ಓದುತ್ತಿದ್ದ ಅದೇ ಲೈಬ್ರರಿ ಮೂಲೆಯಲ್ಲಿ ಅವಳಿಗೆ ಜಾಗ ಕಾಯ್ದಿರಿಸುವುದು, ಅವಳಿಗೆ ಇಷ್ಟವಾಗುತ್ತಿದ್ದ ಹಳೆಯ ಹಾಡುಗಳನ್ನು ಗುನುಗುವುದು. ಒಂದು ದಿನ ಶ್ಲೋಕ್ ತನ್ನ ಫೋನ್ನಲ್ಲಿ ಅವರಿಬ್ಬರು ಸೇರಿ ತೆಗೆಸಿಕೊಂಡಿದ್ದ ಹಳೆಯ ಫೋಟೋವೊಂದನ್ನು ತೋರಿಸಲು ಹೋಗಿ ಹಿಂತೆಗೆಯುತ್ತಾನೆ. ಆರೋಹಿ ಅದನ್ನು ಗಮನಿಸಿ, ಏನದು ಶ್ಲೋಕ್, ತೋರಿಸಿ ಎಂದು ಕೇಳುತ್ತಾಳೆ. ಶ್ಲೋಕ್ ಫೋಟೋ ತೋರಿಸಿದಾಗ ಆರೋಹಿಯ ಕಣ್ಣಲ್ಲಿ ಮಿಂಚು ಮೂಡುತ್ತದೆ. ಅವಳಿಗೆ ಆ ಫೋಟೋದಲ್ಲಿದ್ದ ತನ್ನ ಮುಖ ಮತ್ತು ಶ್ಲೋಕ್ನ ನಗು ಎಲ್ಲೋ ನೋಡಿದ ಹಾಗೆ ಭಾಸವಾಗುತ್ತದೆ. ಕಾಲೇಜು ಕ್ಯಾಂಪಸ್ನಲ್ಲಿ ಗೆಳೆಯರೆಲ್ಲರ ಖುಷಿಯಿಂದ ನಡೆದು ಹೋಗುತ್ತಿರುವಾಗ ಶ್ಲೋಕ್ ಧೈರ್ಯ ಮಾಡಿ ತನ್ನ ಫೋನ್ನಲ್ಲಿ ಅವರಿಬ್ಬರು ಸೇರಿ ತೆಗೆಸಿಕೊಂಡಿದ್ದ ಹಳೆಯ ಫೋಟೋವೊಂದನ್ನು ಆರೋಹಿಗೆ ತೋರಿಸುತ್ತಾನೆ. ಅದು ಅವರು ಮೈಸೂರು ಅರಮನೆಯ ಮುಂದೆ ನಿಂತು ತೆಗೆಸಿಕೊಂಡಿದ್ದ ಫೋಟೋ ಆಗಿತ್ತು. ಆರೋಹಿ ಆ ಫೋಟೋ ನೋಡಿದ ತಕ್ಷಣ ಸ್ತಬ್ಧಳಾಗುತ್ತಾಳೆ. ಅವಳ ಕಣ್ಣುಗಳು ಫೋಟೋದಲ್ಲಿದ್ದ ತನ್ನ ಮತ್ತು ಶ್ಲೋಕ್ನ ಮುಖದ ಮೇಲೆ ನೆಟ್ಟಿರುತ್ತದೆ. ಆರೋಹಿ ತಡಬಡಿಸುತ್ತಾ, ಶ್ಲೋಕ್, ಇದು ನಾವಾ? ಆದ್ರೆ ನನಗೆ ಮೈಸೂರು ಅರಮನೆ ಅಂದರೆ ಇಷ್ಟ ಅಂತ ನಿಮ್ಗೆ ಹೇಗೆ ಗೊತ್ತು? ಆರೋಹಿ ಹಾಗೆ ಕೇಳುತ್ತಿದ್ದಂತೆ ಅವಳ ತಲೆಯಲ್ಲಿ ಸಣ್ಣದಾಗಿ ನೋವು ಶುರುವಾಗುತ್ತದೆ. ಆ ನೋವು ಹೆಚ್ಚಾಗುತ್ತಿದ್ದಂತೆ ಅವಳ ಮರೆತ ನೆನಪುಗಳು ಒಂದೊಂದಾಗಿ ಮಿಂಚುತ್ತೆ ಬಂದು ಹೋಗಲು ಶುರು ಮಾಡುತ್ತವೆ. ಶ್ಲೋಕ್ ತನಗೆ ಮೊದಲ ಬಾರಿಗೆ ಮಲ್ಲಿಗೆ ಹೂ ಕೊಟ್ಟಿದ್ದು, ದೀಪು ಮತ್ತು ಚೈತ್ರ ಜೊತೆ ಬುಲೆಟ್ ರೈಡ್ ಹೋಗಿದ್ದು, ಶ್ಲೋಕ್ ಬಾಲ್ಕನಿಯಲ್ಲಿ ನಿಂತು ಪ್ರೀತಿಯ ನಿವೇದನೆ ಮಾಡಿದ್ದು ಮತ್ತು ಆ ಭೀಕರ ಅಪಘಾತದ ಕ್ಷಣ ಲಾರಿ ತನ್ನತ್ತ ಬರುತ್ತಿದ್ದ ದೃಶ್ಯ. ಆರೋಹಿ ತನ್ನ ತಲೆಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ. ಅವಳ ಮುಖದಲ್ಲಿ ಗೊಂದಲ, ಭಯ ಮತ್ತು ನೋವು ಒಟ್ಟಿಗೆ ಕಾಣಿಸುತ್ತವೆ. ಅವಳು ಜೋರಾಗಿ ಕಿರುಚುತ್ತಾಳೆ. ಆರೋಹಿ ಕಿರುಚುತ್ತಿದ್ದನ್ನು ಕೇಳಿ ಶ್ಲೋಕ್ ಗಾಬರಿಯಿಂದ ಅವಳನ್ನು ಹಿಡಿದುಕೊಳ್ಳುತ್ತಾನೆ. ದೀಪು, ಚೈತ್ರ ಮತ್ತು ರಿಚಾ ಓಡಿ ಬರುತ್ತಾರೆ. ಶ್ಲೋಕ್, ಆರೋಹಿ ಏನಾಯ್ತು, ಪ್ಲೀಸ್ ಕಣ್ಬಿಡು, ಒತ್ತಡ ಹಾಕಬೇಡ. ಚೈತ್ರ, ಯಾಕೋ ಆರೋಹಿಗೆ ನೆನಪು ಬರ್ತಿದೆ ಅನ್ಸುತ್ತೆ, ಚಿಕ್ಕಪ್ಪನಿಗೆ ಫೋನ್ ಮಾಡೋಣವೇ? ದೀಪು, ಇಲ್ಲ ಚೈತ್ರ, ಶ್ಲೋಕ್ ಬಾಸ್ ಇಲ್ಲೇ ಇದ್ದಾರೆ, ಅವಳನ್ನ ಮೌನವಾಗಿ ಇರಲು ಬಿಡಿ. ಶ್ಲೋಕ್ ಆರೋಹಿಯ ತಲೆಯನ್ನು ಮೆಲ್ಲಗೆ ಸವರುತ್ತಾ ಅವಳ ಕಿವಿಯಲ್ಲಿ ಪ್ರೀತಿಯಿಂದ ಪಿಸುಗುಡುತ್ತಾನೆ. ಆರೋಹಿ, ನಾನು ಇಲ್ಲೇ ಇದ್ದೀನಿ, ಏನೂ ಆಗಲ್ಲ. ಹಳೆಯ ನೆನಪುಗಳನ್ನು ಬಿಟ್ಟು ಈಗಿನ ಕ್ಷಣದಲ್ಲಿ ಇರೋಕೆ ಟ್ರೈ ಮಾಡು. ಸ್ವಲ್ಪ ಹೊತ್ತಿನ ನಂತರ ಆರೋಹಿ ನಿಧಾನವಾಗಿ ಕಣ್ಣು ಬಿಡುತ್ತಾಳೆ. ಅವಳ ಕಣ್ಣಲ್ಲಿ ಈಗ ಅಪರಿಚಿತ ಭಾವವಿರಲಿಲ್ಲ, ಬದಲಾಗಿ ಒಂದು ರೀತಿಯ ಗುರುತಿಸುವಿಕೆ ಮತ್ತು ಅಳಿದು ಉಳಿದ ಪ್ರೀತಿಯ ಭಾವವಿತ್ತು. ಅವಳು ಶ್ಲೋಕ್ನ ಮುಖವನ್ನೇ ನೋಡುತ್ತಾಳೆ. ಆರೋಹಿ ಮೆಲ್ಲಗೆ, ಶ್ಲೋಕ್, ನೀನು ನನಗೆ ಮಲ್ಲಿಗೆ ಹೂ ಕೊಟ್ಟಿದ್ದು ನೆನಪಾಗ್ತಿದೆ, ಆದರೆ ಆ ಲಾರಿ. ಶ್ಲೋಕ್ನ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯುತ್ತದೆ. ಅವಳಿಗೆ ಕಂಪ್ಲೀಟ್ ನೆನಪು ಬರದಿದ್ದರೂ ತನ್ನ ಪ್ರೀತಿಯ ಸಣ್ಣದೊಂದು ಕಿಡಿ ನೆನಪಾಗಿದೆ. ಮೋನಿಕಾ ಜೈಲಿನಲ್ಲಿದ್ದರೂ ಅವಳ ಕರಾಳ ಕೃತ್ಯದ ನೆನಪು ಆರೋಹಿಯನ್ನು ಕಾಡುತ್ತಿದೆ. ಆರೋಹಿ ಲೈಬ್ರರಿಯ ಒಂದು ಮೂಲೆಯಲ್ಲಿ ಕುಳಿತು ಗೊಂದಲದಲ್ಲಿರುವಾಗ ಉಲ್ಲಾಸ್ ಅಲ್ಲಿಗೆ ಬರುತ್ತಾನೆ. ಅವನ ಕೈಯಲ್ಲಿ ಒಂದು ಹಳೆಯ ಫೈಲ್ ಮತ್ತು ಶ್ಲೋಕ್ ವಿದೇಶಕ್ಕೆ ಹೋಗಬೇಕಾಗಿದ್ದ ಆ ಸ್ಕಾಲರ್ಶಿಪ್ ಪತ್ರದ ಕಾಪಿ ಇರುತ್ತದೆ. ಉಲ್ಲಾಸ್, ಆರೋಹಿ, ನಿನಗೆ ಕೆಲವು ನೆನಪುಗಳು ಮಿಂಚಿನಂತೆ ಬಂದು ಹೋಗ್ತಿರ್ಬೋದು, ಆದರೆ ಈ ಕಣ್ಣಿಗೆ ಕಾಣದ ಸತ್ಯವನ್ನು ನೀನು ತಿಳಿಯಲೇಬೇಕು. ಈ ಶ್ಲೋಕ್ ನಿನ್ನನ್ನು ಎಷ್ಟು ಪ್ರೀತಿಸ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿ. ಉಲ್ಲಾಸ್ ಆ ವಿದೇಶಿ ವಿದ್ಯಾಲಯದ ಸ್ಕಾಲರ್ಶಿಪ್ ಪತ್ರವನ್ನು ಆರೋಹಿಯ ಕೈಗಿಡುತ್ತಾನೆ. ಉಲ್ಲಾಸ್, ನೋಡು ಆರೋಹಿ, ಶ್ಲೋಕ್ಗೆ ವಿದೇಶಕ್ಕೆ ಹೋಗಿ ಸಂಶೋಧನೆ ಮಾಡೋ ದೊಡ್ಡ ಅವಕಾಶ ಸಿಕ್ಕಿತ್ತು. ಆದರೆ ಯಾರೇ ಆಗಿದ್ದರೋ ನಿನ್ನನ್ನು ಬಿಟ್ಟು ಹೋಗ್ತಿದ್ರು. ಆದರೆ ಅವನು ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ ಆ ಬಂಗಾರದಂಥ ಅವಕಾಶವನ್ನು ಒಬ್ಬ ಬಡ ವಿದ್ಯಾರ್ಥಿಗೆ ದಾನ ಮಾಡಿದ. ಅವನು ಇಲ್ಲೇ ಮೈಸೂರಿನಲ್ಲಿ ಉಳ್ಕೊಂಡಿದ್ದು ಕೇವಲ ನಿನ್ನನ್ನು ಜಾಪಾನವಾಗಿ ನೋಡ್ಕೊಳ್ಳೋಕೆ ಮಾತ್ರ. ಆರೋಹಿ ಆ ಪತ್ರವನ್ನು ಓದುತ್ತಾ ಸ್ತಬ್ಧಳಾಗುತ್ತಾಳೆ. ಅವಳಿಗೆ ತನ್ನ ಹಳೆಯ ನೆನಪಿನಲ್ಲಿ ಶ್ಲೋಕ್ ಹೇಳಿದ್ದ ನಿನ್ನ ಕೆರಿಯರ್ ಹಾಳು ಮಾಡಿಕೊಳ್ಬೇಡ ಎಂಬ ಮಾತುಗಳೆಲ್ಲ ಈಗ ಸ್ಪಷ್ಟವಾಗಿ ಅರ್ಥವಾಗತೊಡಗುತ್ತವೆ. ಉಲ್ಲಾಸ್ ಮುಂದುವರಿಸುತ್ತಾನೆ, ಅಷ್ಟೇ ಅಲ್ಲ ಆರೋಹಿ, ನಿನ್ನ ಅಪಘಾತದ ಕೇವಲ ಆಕಸ್ಮಿಕವಾಗಿರಲಿಲ್ಲ, ಅದಕ್ಕೂ ಮೋನಿಕಾ ಮಾಡಿದ ಸಂಚು. ಅವತ್ತು ಶ್ಲೋಕ್ ನಿನಗೋಸ್ಕರ ಹೂವು ತರಲು ಹೋದಾಗ ಆ ಲಾರಿ ನಿನಗೆ ಡಿಕ್ಕಿ ಹೊಡೆಯಿತು. ಅವತ್ತಿನಿಂದ ಇವತ್ತಿನವರೆಗೂ ಶ್ಲೋಕ್ ಒಂದು ಕ್ಷಣವೂ ನೆಮ್ಮದಿಯಿಂದ ನಿದ್ರೆ ಮಾಡಿಲ್ಲ. ನಿನ್ನ ಅಪ್ಪ ಅಮ್ಮ ನಿನ್ನನ್ನು ಹಳ್ಳಿಗೆ ಕರ್ಕೊಂಡು ಹೋಗ್ತೀವಿ ಅಂದಾಗ ಅವನು ಅವರ ಮುಂದೆ ಕೈ ಮುಗಿದು ನಿನ್ನ ಜವಾಬ್ದಾರಿ ಹೊತ್ತುಕೊಂಡ. ಆರೋಹಿಯ ಕಣ್ಣಿನಿಂದ ನೀರು ಧಾರಾಕಾರವಾಗಿ ಹರಿಯುತ್ತದೆ. ಅವಳಿಗೆ ತನ್ನ ಹೊಸ ಗೆಳೆಯ ಶ್ಲೋಕ್ ಕೇವಲ ಗೆಳೆಯನಲ್ಲ, ತನ್ನ ಜೀವನದ ಅಧಿಪತಿ ಎಂಬುದು ಮನವರಿಕೆಯಾಗುತ್ತದೆ. ಇದೇ ಸಮಯದಲ್ಲಿ ಶ್ಲೋಕ್ ಅಲ್ಲಿಗೆ ಬರುತ್ತಾನೆ. ಆರೋಹಿ ಕೈಯಲ್ಲಿ ಆ ಪತ್ರ ಇರುವುದನ್ನು ಕಂಡು ಶ್ಲೋಕ್ ಉಲ್ಲಾಸನ್ನು ಸಂಕಟದಿಂದ ನೋಡುತ್ತಾನೆ. ಶ್ಲೋಕ್, ಉಲ್ಲಾಸ್ ಇದನ್ನೆಲ್ಲ ಇವಳಿಗೆ ಹೇಳೋ ಅಗತ್ಯ ಇರಲಿಲ್ಲ, ಅವಳು ಈಗ ತಾನೇ ಗುಣವಾಗ್ತಿದ್ದಾಳೆ. ಆರೋಹಿ ತಕ್ಷಣ ಎದ್ದು ಬಂದು ಶ್ಲೋಕ್ನನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾಳೆ.
ಯಾಕೆ ಶ್ಲೋಕ್, ಯಾಕೆ ಇಷ್ಟೊಂದು ತ್ಯಾಗ ಮಾಡಿದೆ? ನಿನಗೆ ನಾನು ಅಷ್ಟೊಂದು ಮುಖ್ಯನಾ? ಆ ನೆನಪುಗಳು ಮರಳದಿದ್ದರೂ ಪರವಾಗಿಲ್ಲ ಶ್ಲೋಕ್. ಈ ಕ್ಷಣದಿಂದ ನನ್ನ ಹೊಸ ಜೀವನ ನಿನಗೆ ಅರ್ಪಣೆ. ದೂರದಿಂದ ದೀಪು ಮತ್ತು ಚೈತ್ರ ಈ ದೃಶ್ಯ ನೋಡಿ ಕಣ್ಣೀರು ಹಾಕುತ್ತಾರೆ. ಉಲ್ಲಾಸ್ ಸಮಾಧಾನವಾಗಿ ಅಲ್ಲಿಂದ ಹೊರಡುತ್ತಾನೆ. ತನ್ನ ಕರ್ತವ್ಯ ಮುಗಿಸಿದ ತೃಪ್ತಿ ಅವನ ಮುಖದಲ್ಲಿತ್ತು. ಈ ಕತೆ ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.